ಗೆಟ್ ರೆಡಿ ವಿತ್ ಮೀ. ಫಸ್ಟ್ಲಿ ನಾನು ಹೇರ್ ಕೂಮ್ ಮಾಡ್ಕೊತೀನಿ. ನೆಕ್ಸ್ಟು ಸ್ಕಿನ್ ಕೇರ್ ಮಾಡೋಣ. ಫಸ್ಟಿಗೆ ಟೋನರ್ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸ್ವಲ್ಪ ಫೇಸ್ ಪೌಡರ್, ಲಿಪ್ ಕೇರ್ ಆ್ಯಂಡ್ ಲಿಪ್ಸ್ಟಿಕ್, ಸ್ವಲ್ಪ ಪರ್ಫ್ಯೂಮ್ ಹಾಕ್ಕೊಳ್ಳೋಣ. ರೆಡಿ. ಇದಾದಮೇಲೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ಲಿ ನಾನು ಲ್ಯಾಪ್ಟಾಪ್ ಇಟ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಸಣ್ಣ ನೋಟ್ಬುಕ್ ನನ್ನ ಟು ಡೂ ಲಿಸ್ಟ್ ಮಾಡೋಕ್ಕೆ. ಇದ್ರ ಜೊತೆಗೆ ನಾನು ಹೆಡ್ಫೋನ್ಸ್ ಇಟ್ಕೊತೀನಿ, ವಿಚ್ ಇಸ್ ಮ್ಯಾಂಡಿಟರಿ. ಒಂದು ಪೆನ್. ಯಾ, ಆಲ್ ಸೆಟ್. ಇವತ್ತು ನಾನು ವರ್ಕ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಾಗ ಸ್ವಲ್ಪ ಬೋರ್ ಆಯಿತು. ಅದಕ್ಕೆ ನಾನೇನು ಅಂದ್ಕೊಂಡೆ, ಜಸ್ಟ್ ಫಾರ್ ಅ ಚೇಂಜ್ ಸ್ವಲ್ಪ ರಿಫ್ರೆಶಿಂಗ್ ಆಗಿರಲಿ ಅಂತ ಹೊರಗಡೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಹೊರಗಡೆ ಅಂದರೆ ಇನ್ನೆಲ್ಲೂ ಅಲ್ಲ, ಇಲ್ಲೇ ಹತ್ತಿರದಲ್ಲಿರೋ ಕೆಫೆ. ಸೊ ಇದರಿಂದ ನನಗೆ ವಾತಾವರಣ ಚೇಂಜ್ ಅಂತಲೂ ಅನಿಸುತ್ತೆ, ಜೊತೆಗೆ ಮೈಂಡ್ ಸ್ವಲ್ಪ ರಿಫ್ರೆಶು ಆಗುತ್ತೆ. ಸೊ ಲೆಟ್ಸ್ ಗೋ. ನಾನಂತೂ ಕೆಫೆಗೆ ಹೋದ ತಕ್ಷಣವೇ ಒಂದು ಒಳ್ಳೆ ಪೀಸ್ಫುಲ್ ಆಗಿರೋ ಜಾಗ ನೋಡಿಕೊಂಡು ಅಲ್ಲಿ ಕುತ್ಕೊಂಡು ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಲ್ಯಾಪ್ಟಾಪ್ ಓಪನ್ ಮಾಡೇ ಬಿಟ್ಟೆ. ಎವ್ರಿ ಡೇ ನನ್ನ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕೆಲಸ ಏನು ಮಾಡಬೇಕು, ಏನೇನು ಕೆಲಸ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನಾನು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಟು ಡೂ ಲಿಸ್ಟ್ ಮಾಡ್ಕೊತೀನಿ. ಸೊ ಇವತ್ತಿನ ಟು ಡೂ ಲಿಸ್ಟ್ನ ಸ್ಟಾರ್ಟ್ ಮಾಡೋಣ. ನನ್ನ ಟು ಡೂ ಲಿಸ್ಟ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನಾನು ಆರ್ಡರ್ ಮಾಡಿದ ಬ್ರಾಕ್ಲಿ ಸೂಪ್ ಬಂದಿತ್ತು. ಬ್ರಾಕ್ಲಿ ಸೂಪ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನಾನು ಯಾವುದೇ ರೆಸ್ಟೋರೆಂಟ್ ಅಥವಾ ಕೆಫೆಸ್ಗೆ ಹೋದರೆ ಫಸ್ಟ್ ಯಾವುದಾದ್ರು ಡಿಫ್ರೆಂಟಾಗಿರೋ ಸೂಪ್ಸ್ನ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಸೂಪ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲೂ ಈಗಿನ ವೆದರಲ್ಲಿ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನಾವು ಸೂಪ್ ಕುಡಿದಾಗ ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ. ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಟೈಮ್ ನೋಡಿದಾಗ ಆಲ್ರೆಡಿ 5:30 ಆಗೋಗ್ಬಿಟ್ಟಿತ್ತು ಈವ್ನಿಂಗ್. ನಾನು ಅಂದ್ಕೊಂಡೆ ಓಕೆ, ಆಲ್ಮೋಸ್ಟ್ ಆಲ್ ಇವತ್ತಿನ ಮೇಜರ್ ಟಾಸ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ನಾನು ಅಂದ್ಕೊಂಡೆ ಸ್ವಲ್ಪ ಐ ಥಿಂಕ್ ದಿಸ್ ಇಸ್ ಅ ಟೈಮ್ ವೇರ್ ವಿ ಹ್ಯಾವ್ ಟು ಲೀವ್ ಅಂತ. ನಾನು ಮನೆಗೆ ಬರೋಷ್ಟರಲ್ಲಿ ಅಮೆಝಾನ್ ಪಾರ್ಸೆಲ್ ಡೆಲಿವರ್ ಆಗಿತ್ತು. ನಾನು ಸ್ವಲ್ಪ ದಿನದ ಮುಂಚೆ ಒಂದಷ್ಟು ಪ್ರಾಡಕ್ಟ್ಸ್ನ ಅಮೆಝಾನಿಂದ ತರಿಸಿದ್ದೆ. ಎಲ್ಲ ಓಪನ್ ಮಾಡಿ ಕ್ವಾಲಿಟಿ ಚೆಕ್ ಮಾಡೋಣವಾ? ಮೊದಲಿಗೆ ನಾನೊಂದು ಬೆಡ್ ಸ್ಪ್ರೆಡ್ ಆರ್ಡರ್ ಮಾಡಿದ್ದೆ. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಮತ್ತು ಇದು ಬಂದು ಫ್ಯಾಬ್ರಿಕ್ ರಿಫ್ರೆಶ್ನರ್. ಇದನ್ನು ನಾನು ಸ್ಪೆಷಲಾಗಿ ಸೋಫಾಗಾಗಿ ಆರ್ಡರ್ ಮಾಡಿದ್ದು. ಸೋಫಾ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿದ್ಮೇಲೆ ಲೈಟಾಗಿ ಒಂದ್ಸಲ ಇದನ್ನು ಸೋಫಾ ಮೇಲೆ ಸ್ಪ್ರೇ ಮಾಡೋದ್ರಿಂದ ಒಂಥರ ಫ್ರೆಶ್ ಫ್ರೇಗ್ರೆನ್ಸ್ ಬರುತ್ತೆ. ಮನೇಲಿ ಒಂದು ಫ್ರೆಶ್ ಮತ್ತು ಕ್ಲೀನ್ ಫೀಲ್ ಬೇಕು ಅಂದಾಗ ಈ ಥರ ಫ್ರೇಗ್ರೆನ್ಸ್ನ ಯೂಸ್ ಮಾಡ್ಬೋದು. ಮತ್ತು ಇದು ಸೋಫಾ ಮಾತ್ರ ಅಲ್ಲ, ಕರ್ಟನ್ಸ್ ಮತ್ತು ಕುಷನ್ಸ್ ಥರ ಇರೋ ಫ್ಯಾಬ್ರಿಕ್ಸ್ ಮೇಲೂ ನಾವು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ ಅಂದರೆ ನಾನೊಂದಷ್ಟು ಕ್ಯೂಟ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಆರ್ಡರ್ ಮಾಡಿದ್ದೆ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಇದು ತುಂಬ ಸಣ್ಣದ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆಯಿತಾ, ಆದರೆ ಇದು ತುಂಬಾ ಕ್ಯೂಟ್ ಮತ್ತು ಪ್ರಿಟಿಯಾಗಿ ಕಾಣಿಸುತ್ತೆ. ನಾನು ರ್ಯಾಂಡಮ್ ಆಗಿ ಸ್ಕ್ರೋಲ್ ಮಾಡುವಾಗ ಈ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ನೋಡಿ ನಂಗೆ ತುಂಬ ಕ್ಯೂಟ್ ಅನಿಸ್ತು. ಸೊ ಆರ್ಡರ್ ಮಾಡಿಬಿಟ್ಟೆ. ಬಟ್ ಇಟ್ ಈಸ್ ರಿಯಲಿ ವೆರಿ ಕ್ಯೂಟ್. ನೆಕ್ಸ್ಟ್ ನಾನು ತಗೊಂಡಿರೋದು ಟು ಡೂ ಲಿಸ್ಟ್ ಫ್ರಿಡ್ಜ್ ಮ್ಯಾಗ್ನೆಟ್. ಇದ್ರ ಮೇಲೆ ಟು ಡೂ ಲಿಸ್ಟ್ ಅಂತ ಬರ್ತಿಲ್ಲ, ಬಟ್ ನಾನು ಇದನ್ನು ಟು ಡೂ ಲಿಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ಶಾಪಿಂಗ್ ಲಿಸ್ಟ್ ಅಂತ ಬರೆದಿದೆ. ಕಿಚನಲ್ಲಿ ಯಾವುದೇ ಒಂದು ಗ್ರಾಸರೀಸ್ ಖಾಲಿ ಆದ ತಕ್ಷಣ ಇದ್ರ ಮೇಲೆ ನಾನು ಬರ್ಬಿಡ್ತೀನಿ. ಸೊ ದಟ್ ನಂಗೆ ನೆನಪಿರುತ್ತೆ ಏನೇನು ಖಾಲಿ ಆಗಿದೆ ಕಿಚನಲ್ಲಿ, ಏನೇನು ಬೇಕು ಅಂತ. ಮುಂಚೆ ನಾನು ಸ್ಟಿಕ್ಕಿ ನೋಟ್ಸ್ ಯೂಸ್ ಮಾಡ್ತಿದ್ದೆ. ಅದು ಒಂದೊಂದ್ಸಲ ಹಾರೋಗಿರ್ತಿತ್ತು, ಒಂದೊಂದ್ಸಲ ಬಿದ್ದೋಗಿರ್ತಿತ್ತು. ಅದನ್ನು ನೋಟಿಸು ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇದು ನಂಗೆ ಅನಿಸುತ್ತೆ ಆಪ್ಟ್ ಅಂತ. ನೆಕ್ಸ್ಟ್ ನಾನು ಏನೋ ಆರ್ಡರ್ ಮಾಡಿದ್ದೀನಿ. ಓಕೆ, ಇದು ಏನಂತ ಅಂದರೆ ಇದು ಎಕ್ಸಾಕ್ಟಾಗಿ ಏನಂತಾರೆ ಅನ್ನಂತ ನನಗೂ ಗೊತ್ತಿಲ್ಲ. ಬಟ್ ಇದು ವಿಂಡ್ ಚೈಮ್ಸ್ ಅಂತೂ ಅಲ್ಲ. ಇದು ಇಟ್ಸ್ ಒನ್ ಆಫ್ ದ ಹ್ಯಾಂಗಿಂಗ್ ಡೆಕೋರ್ ಅಂತ ಹೇಳ್ಬೋದು. ಇದನ್ನು ಅಷ್ಟೇ ನೋಡಿದ ತಕ್ಷಣ ನಂಗೆ ಇದು ಬೇಕೇ ಬೇಕು, ಇದೆಷ್ಟು ಕ್ಯೂಟ್ ಆಗಿದೆ ಅಂತ ಅನಿಸ್ತು. ಅದಕ್ಕೆ ಆರ್ಡರ್ ಮಾಡಿಬಿಟ್ಟೆ. ಎಕ್ಸಾಕ್ಟಾಗಿ ಇದನ್ನು ಎಲ್ಲಿ ಹಾಕಬೇಕಂತನೂ ಮಾತ್ರ ನನಗೆ ಐಡಿಯಾ ಇಲ್ಲ. ನೋಡೋಣ, ಯಾವುದಾದ್ರು ಕಾರ್ನರಲ್ಲಿ ಇದು ಫಿಟ್ ಆದರೆ ನಾನು ಅದನ್ನು ಅಲ್ಲಿಗೆ ಹಾಕಿ ಟ್ರೈ ಮಾಡೋಣ. ನೆಕ್ಸ್ಟ್ ನಾನು ಆರ್ಡರ್ ಮಾಡಿರೋದು ಇದು ರೀಡ್ ಡಿಫ್ಯೂಸರ್ ಅಂತ. ಇದನ್ನು ನಾನು ಸ್ಪೆಷಲಿ ಬಾತ್ರೂಮ್ಗೆ ಅಂತ ಆರ್ಡರ್ ಮಾಡಿರೋದು. ಬಾತ್ರೂಮ್ನಲ್ಲಿ ಯಾವಾಗಲೂ ಫ್ರೆಶ್ ಆ್ಯಂಡ್ ಪ್ಲೆಸೆಂಟ್ ಫ್ರೇಗ್ರೆನ್ಸ್ ಇರಬೇಕು ಅಂತ ಅಂದರೆ ಈ ಥರದ್ದು ಏನಾದರೂ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಜೆಲ್ ಫ್ರೇಗ್ರೆನ್ಸ್ನ ಯೂಸ್ ಮಾಡ್ತಾಯಿದ್ದೆ, ಜೆಲ್ ಪಾಕೆಟ್ ಫ್ರೇಗ್ರೆನ್ಸ್ನ ಯೂಸ್ ಮಾಡ್ತಿದ್ದೆ ಬಾತ್ರೂಮ್ಗೆ. ಬಟ್ ಅದು ಲಾಂಗ್ ಲಾಸ್ಟಿಂಗ್ ಇರ್ತಿರಲಿಲ್ಲ. 2-3 ಡೇಸಲ್ಲಿ ಫ್ರೇಗ್ರೆನ್ಸ್ ಎಲ್ಲ ಖಾಲಿ ಆಗಿರ್ತಿತ್ತು. ಬಟ್ ಇದನ್ನು ನಾನು ಇದಕ್ಕಿಂತ ಮುಂಚೆ ಒಂದು ಸಲ ಆರ್ಡರ್ ಮಾಡಿ ತರಿಸಿ ನೋಡಿದ್ದೆ ಚೆನ್ನಾಗಿರುತ್ತಾ, ಎಷ್ಟು ದಿನ ಇರುತ್ತೆ ಅಂತ.
ಲಾಸ್ಟ್ ಟೈಮ್ ನಾನು ಇದನ್ನು ಚೆಕ್ ಮಾಡಿದಾಗ ಆಲ್ಮೋಸ್ಟ್ 25 ಡೇಸ್ ಟು 30 ಡೇಸ್ ನನಗಿದು ಫ್ರೇಗ್ರೆನ್ಸ್ ಬಂದಿತ್ತು. ಫ್ರೇಗ್ರೆನ್ಸ್ ಬಂದಿತ್ತಂದರೆ ಅದರಲ್ಲಿ ಪ್ರೊವೈಡ್ ಮಾಡಿರೋ ಸ್ಟಿಕ್ಸ್ನ ನಾವು ಅದು ಸಣ್ಣ ಬಾಟಲ್ ಒಳಗಡೆ ಹಾಕ್ತೀವಿ. ಆ ಸ್ಟಿಕ್ಸ್ ಅದು ಫ್ರೇಗ್ರೆನ್ಸ್ನ ಅಬ್ಸರ್ವ್ ಮಾಡಿ ನಮಗೆ ಫ್ರೇಗ್ರೆನ್ಸ್ನ ಸ್ಪ್ರೆಡ್ ಮಾಡುತ್ತೆ. ಮತ್ತು ಯಾವಾಗೆಲ್ಲ ನಮಗೆ ಫ್ರೇಗ್ರೆನ್ಸ್ ಕಡಿಮೆ ಆಗಿದೆ ಅಂತ ನಮಗೆ ಅನಿಸುತ್ತೋ ಆವಾಗ ನಾವು ಆ ಸ್ಟಿಕ್ನ ನಾವು ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿಬಿಟ್ಟು ಮತ್ತೆ ಅದರೊಳಗಡೆ ಹಾಕಿದಾಗ ಸೇಮ್ ಅಮೌಂಟ್ ಆಫ್ ಫ್ರೇಗ್ರೆನ್ಸ್ ಕೊಡುತ್ತೆ. ಯಾವಾಗ ನಮಗೆ ಫ್ರೇಗ್ರೆನ್ಸ್ ಕಡಿಮೆ ಆಗ್ತಿದೆ ಅನಿಸಿದಾಗ ಸೊ ಅಲ್ಲಿಗೆ ಅದು ಮುಗಿಯುತ್ತೆ, ಅಂದರೆ ಅದ್ರದ್ದು ವ್ಯಾಲಿಡಿಟಿ ಮುಗೀತು ಅಂತ ಅರ್ಥ. ಇದು ಹೀಗೆ ವರ್ಕ್ ಆಗೋದು. ಬಟ್ ಇಟ್ ಈಸ್ ವೆರಿ ಯೂಸ್ಫುಲ್. ಮತ್ತು ಪಾಕೆಟ್ ಜೆಲ್ಸ್ ಎಲ್ಲದು ಕಂಪೇರ್ ಮಾಡಿದ್ರೆ ಇದು ತುಂಬ ದಿನ ಇರುತ್ತೆ ಅಂತ ನನಗನ್ಸುತ್ತೆ. ನಾನು 2 ಆರ್ಡರ್ ಮಾಡಿದ್ದೀನಿ, ಒಂದು ಲ್ಯಾವೆಂಡರ್, ಇನ್ನೊಂದು ಸ್ಯಾಂಡಲ್ವುಡ್. 2 ನಂಗೆ ತುಂಬ ಇಷ್ಟ ಆಯಿತು. ಡಿಸ್ಕ್ರಿಪ್ಷನಲ್ಲಿ ಇದು ಎಲ್ಲಾದರೂ ಪ್ರಾಡಕ್ಟ್ಸ್ದು ಲಿಂಕ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಫ್ಲವರ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ, ನನಗಂತೂ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ. ಎಸ್ಪೆಷಲಿ ರೆಡ್ ರೋಸಸ್ ಆರ್ ಮೈ ಮೋಸ್ಟ್ ಫೇವ್ರೆಟ್ ಫ್ಲವರ್ಸ್. ಪ್ರದೀಪ್ ಇವತ್ತು ಆಫೀಸಿಂದ ಬರ್ತಾ ಈ ಬ್ಯೂಟಿಫುಲ್ ಬೊಕ್ಕೆ ನನಗೆ ತಗೊಂಡು ಬಂದಿದ್ರು. ಪ್ರತಿ ಸಲ ಫ್ಲವರ್ಸ್ ತಂದಾಗಲೂ ನಾನು ಆಲ್ಮೋಸ್ಟ್ ಆ ಫ್ಲವರ್ಸ್ನ 1 ವೀಕ್ ಫ್ರೆಶ್ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಹೆಂಗೆ ಟ್ರೈ ಮಾಡ್ತೀನಿ ಅಂದರೆ ಈ ಥರ ವಾಸಲ್ಲಿ ನಾನು ಫ್ಲವರ್ಸ್ನ ನಾನು ಇಡ್ತೀನಿ. ಸೊ ದ್ಯಾಟ್ ನಾನು ಆ ವಾಸ್ನ ನಾನು ಹಾಲಲ್ಲಿ ಇಟ್ಟರೆ ಅಥವಾ ರೂಮಲ್ಲಿ ಇಟ್ಟರೆ ಹೋಗ್ತಾ ಬರ್ತಾ ನನ್ನ ಕಣ್ಣು ಫುಲ್ ಆ ಫ್ಲವರ್ಸ್ ಮೇಲೆ ಇರುತ್ತೆ. ಯಾಕಂದರೆ ಐ ಲವ್ ಫ್ಲವರ್ಸ್ ಸೋ ಮಚ್. ಈ ಥರ ರೋಸಸ್ ಅಥವಾ ಯಾವುದೇ ಫ್ಲವರ್ ಆಗಿರ್ಬೋದು, ಅದನ್ನು ಎಲ್ಲಿ ಟ್ರಿಮ್ ಮಾಡಬೇಕು ಅಂತ ನೋಡಿಕೊಂಡು ಕರೆಕ್ಟಾಗಿ ಟ್ರಿಮ್ ಮಾಡಿಬಿಟ್ಟು ಈ ಥರ ವಾಸಲ್ಲಿ ಇಡ್ತೀನಿ. ಈ ಥರ ಫ್ರೆಶ್ ಫ್ಲವರ್ಸ್ ಮನೇಲಿ ಇಡೋದಂದರೆ ನನಗಂತೂ ತುಂಬಾ ಇಷ್ಟ. ನಾವು ರೂಮಲ್ಲಿ, ಹಾಲಲ್ಲಿ ಅಥವಾ ಕಿಚನಲ್ಲಿ ನಾವು ಎಲ್ಲಾದರೂ ಇದನ್ನು ಇಟ್ಕೋಬೋದು. ರೋಸಸ್ ಫ್ರೆಶ್ ಆಗಿರೋಕ್ಕೋಸ್ಕರ ನಾನು ದಿನಕ್ಕೆ 1 ಸಲ ನೀರನ್ನ ಚೇಂಜ್ ಮಾಡ್ತೀನಿ. ಅಂದರೆ ಇವತ್ತು ಬೆಳಗ್ಗೆ ನಾನು ಆ ನೀರು ಹಾಕಿ ಆ ರೋಸಸ್ನೆಲ್ಲ ವಾಸಲ್ಲಿ ಇಟ್ಟಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಮತ್ತೆ ನೀರು ಚೇಂಜ್ ಮಾಡಿಬಿಟ್ಟು ರೋಸಸ್ನ ಅದರೊಳಗಡೆ ಇಡ್ತೀನಿ. ಸ್ವಲ್ಪ ವಾಟರ್ ಮಿಸ್ಟ್ ಇರಲಿ ಫ್ಲವರ್ ಮೇಲೆ ಅಂತ ನಾನು ವಾಟರ್ನ ಸ್ಪ್ರೇ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಫ್ಲವರ್ ವಾಸ್ ಅಂತ. ದಿಸ್ ಮೇಡ್ ಮೈ ಡೇ. ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.